ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಶರನ್ನವರಾತ್ರಿ ಬಹಳಾನೇ ಮುಖ್ಯವಾದ ಹಬ್ಬ ನಮ್ಮೆಲ್ಲರಿಗೂ. ಎಸ್ಪೆಷಲಿ ನಾವು ಕರ್ನಾಟಕದ ಜನತೆಗೆ ಮೈಸೂರು ಮಹಾರಾಜರು ಕೂಡ ಈ ವ್ರತವನ್ನು ಆಚರಣೆ ಮಾಡ್ಕೊಂಡು ನಮ್ಮೆಲ್ಲರಿಗೂ ನಾಡ ಹಬ್ಬ ಅಂತಾನೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ನಮ್ಮ ರಾಜ್ಯದ ದೇವತೆ ಹೇಗೋ ಹಾಗೆ ನಮ್ಮೆಲ್ಲರ ಮನೆಯ ದೇವತೆಯೂ ಕೂಡ. ನಾವು ಗ್ರಾಮ ದೇವತೆಯನ್ನ ಮತ್ತೆ ಕುಲದೇವತೆಯನ್ನ ಹೇಗೆ ಪೂಜೆ ಮಾಡ್ತೀವೋ ರಾಜ್ಯ ದೇವತೆಯನ್ನು ಹಾಗೆ ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಇಡೀ ಬ್ರಹ್ಮಾಂಡದಲ್ಲಿ ನವರಾತ್ರಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಮತ್ತೆ ಅನೇಕ ವ್ರತಾಚರಣೆಗಳು ಮತ್ತೆ ಪುರಾಣಗಳಲ್ಲಿ ಅದರದೇ ಆದ ಕಥೆಗಳನ್ನು ಉಲ್ಲೇಖಿಸಿದ್ದಾರೆ. ಹಾಗೂ ದೇವಿ ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ಹೇಗೆ ಬರ್ತಾಳೆ ಅನ್ನೋದು. ನಾವು ಮೊದಲನೇ ದಿನ ಇವತ್ತು ವ್ರತಾಚರಣೆಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ. ಪ್ರಥಮಂ ಶೈಲಪುತ್ರಿ ಚ ಅಂದ್ರೆ ಶೈಲಪುತ್ರಿ ನಮ್ಮ ಮನೆಯಲ್ಲಿ ಮೊದಲು ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿ ಎಲ್ಲವನ್ನೂ ಕೊಡ್ಲಿ ಅಂತ ಮೊದಲನೇ ದಿನಾನೇ ನೀವೆಲ್ಲರೂ ಕೈಯಲ್ಲಿ ಅಕ್ಷತೆಯನ್ನ ತಗೊಂಡು ಒಂದು ಸಂಕಲ್ಪವನ್ನ ಮಾಡಿಕೊಂಡು 9 ದಿನ ಅಂದ್ರೆ ನವರಾತ್ರಿಗಳು ಮತ್ತೆ ವಿಜಯದಶಮಿ ದಿನ ನಾವೆಲ್ಲರೂ ವ್ರತಾಚರಣೆಯನ್ನ ಮಾಡಿ ನಮ್ಮ ಜೀವನದ ಸಂಕಷ್ಟಗಳಿಂದ ಮುಂದಕ್ಕೆ ಪಾರಾಗಬೇಕು ಅಂತ ಈ ನವರಾತ್ರಿಯನ್ನು ನಾವೆಲ್ಲರೂ ಪ್ರಾರಂಭಿಸ್ಬೇಕು. ನೀವು ಕೂಡ ತಪ್ಪದೆ, ನಾವೆಲ್ಲರೂ ಬ್ಯುಸಿ, ಒಪ್ಕೊಳ್ತೀನಿ, ಎಲ್ರಿಗೂ ಕೆಲಸ ಇದೆ, ಆದ್ರೂ ಹಬ್ಬ ಅಂತ ಬಂದಾಗ ಮತ್ತೆ ಇಷ್ಟು ಒಳ್ಳೆ ಪವರ್ಫುಲ್ ಸಮಯ ಬಂದಾಗ ವರ್ಷದಲ್ಲಿ ನೀವು ಇದನ್ನ ಮಿಸ್ ಮಾಡ್ಕೋಬಾರ್ದು. ಇದನ್ನ ನೀವು 9 ದಿನ ಒಂದು ಸಂಕಲ್ಪವನ್ನಾಗಿಟ್ಕೊಂಡು ಆದ್ರೆ ನೀವು ಉಪವಾಸ ಇದ್ದು 1 ಹೊತ್ತು ಊಟ ಮಾಡೋ ಹಾಗೆ ವ್ರತಾಚರಣೆಯನ್ನ ಮಾಡಿಕೊಂಡು ದೇವಿಯ ಮಂತ್ರ ಜಪವನ್ನ ಮಾಡಿಕೊಂಡು ಮನೆಯಲ್ಲಿ ಇದ್ರೆ ನೀವು ಒಂದು ವಿಗ್ರಹವನ್ನ ಇಟ್ಟು ಅದಕ್ಕೆ ಪೂಜೆ ಮಾಡಿ, ಪೂಜೆ ಸಲ್ಲಿಸಿ, ಅವಳನ್ನ ಆವಾಹನೆ ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಆಮೇಲೆ ಅದೆಲ್ಲ ಸುಲಭ, ನೀವು ಕಷ್ಟ ಅಂತ ಅನ್ಕೋಬೇಡಿ. ನೀವು ಭಕ್ತಿಯಿಂದ ಹೇಗೆ ಪೂಜೆ ಮಾಡಿದ್ರು ದೇವಿ ಅದನ್ನ ಸ್ವೀಕರಿಸ್ತಾಳೆ. 1 ಲೋಟ ಹಾಲಿಡಿ ಸಾಕು ದೇವಿಗೆ. 1 ಲೋಟ ಹಾಲು ಇಟ್ಬಿಟ್ಟು ನೀವು ಅವಳಿಗೆ ಪ್ರಿಯವಾದ ಹೂವುಗಳಿಂದ ನೀವು ಅರ್ಪಿಸಿ. ಅಂದ್ರೆ ಸುಗಂಧ ಭರಿತವಾದ ಹೂವು, ತುಂಬಾ ಹಾಳಾಗಿರೋದು ದೇವ್ರಿಗೆ ಅಂದ್ರೆ ಪರವಾಗಿಲ್ಲ ದೇವ್ರಿಗೆ ಇದನ್ನ ಕೊಡ್ರಿ ಅನ್ನೋದಲ್ಲ. ನಿಮ್ಮ ಜೀವನದಲ್ಲಿ ಯಾಕೆ ಇವಾಗ ಕಷ್ಟಗಳು ಬಂದಿರುತ್ತೆ ಅಂತಂದ್ರೆ ನಾವು ಹೋದ ಜನ್ಮದಲ್ಲಿ ಪ್ರಾಬಬ್ಲಿ ಕೆಟ್ಟ ಹೂವುಗಳಿಂದ ಅಥವಾ ಹಾಳಾಗಿರೋ ಹೂವುಗಳಿಂದ ಪೂಜೆ ಮಾಡಿರ್ತೀವಿ ಅಥವಾ ನೈವೇದ್ಯನ ಸರಿಯಾಗಿ ಇಟ್ಟಿರೋದಿಲ್ಲ. ಆದ್ರೆ ನಾವು ಪರಿಮಳ ಭರಿತವಾದ ಪುಷ್ಪವನ್ನ ತಂದು ದೇವಿಗೆ ಅರ್ಪಣೆ ಮಾಡಿ ಮತ್ತೆ ಸಿಂಪಲ್ ಮಂತ್ರಗಳನ್ನೇ ಹೇಳ್ಕೊಳ್ಳಿ. ನಾನು ಆವಾಗಲೇ ಹೇಳ್ಕೊಟ್ಟಾಗೆ ಇದರಲ್ಲಿ ದೇವಿ ಮಂತ್ರದಲ್ಲಿ ಒಂದೇ ಚಿಕ್ಕ ಮಂತ್ರ ಅಂದರೆ ದುಮ್ ದುರ್ಗಾಯೇ ನಮಃ ಹೇಳ್ಕೋಬಹುದು, ಇಲ್ಲಾಂದರೆ ಕ್ರೀಂ ಕಾಳಿಕಾಯೇ ನಮಃ ಹೇಳ್ಕೋಬಹುದು. ಇಲ್ಲ ನವಾವರಣ ಪೂಜೆನಲ್ಲಿ ಮಾಡುವಂತಹ ಬಹಳ ಮುಖ್ಯವಾದ ಮಂತ್ರ ಅಂದರೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಈ ಮಂತ್ರವನ್ನು ನೀವು 108 ಸಲ ಅಥವಾ 1008 ಸಲ ಜಪ ಮಾಡಿ ದೇವಿಗೆ ಅರ್ಪಿಸಿ. ಮೊದಲನೇ ದಿನ ಮುಖ್ಯವಾಗಿ ಅಂದ್ರೆ ನಾವು ಬಣ್ಣಗಳನ್ನ ಅದನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ, ಇಲ್ಲಿ ಭಕ್ತಿ ಮುಖ್ಯ ಆಗತ್ತೆ. ಆದ್ರೂ ನೀವು ಬಣ್ಣ ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅಂತಂದ್ರೆ ಮೊದಲನೇ ದಿನ ಹಳದಿ ಬಣ್ಣದ ವಸ್ತ್ರವನ್ನ ನೀವು ಧರಿಸಬಹುದು. ಮತ್ತೆ ದೇವಿ ಮುಂದೆ ಕೂಡ ಒಂದು ವಸ್ತ್ರವನ್ನ ಇಟ್ಟು ಆಕೆಗೆ ಪೂಜೆನ ಸಲ್ಲಿಸ್ಬೋದು. ಅವ್ರಿಗೊಂದು ಬ್ಲೌಸ್ ಪೀಸ್ನ ಇಡಬಹುದು ದೇವಿಗೆ. ಮತ್ತೆ ಹಳದಿ ಬಣ್ಣದ ಹೂಗಳಲ್ಲೇ ಪೂಜೆ ಮಾಡ್ಬೋದು. ಬಟ್ ಆ ಥರ ತುಂಬಾ ಏನು ಪರ್ಟಿಕ್ಯುಲರ್ ಅಂತ ಕಷ್ಟಪಟ್ಟು ತಗೋಬೇಡಿ. ನೀವೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಬ್ಯುಸಿಯಾಗಿರ್ತೀರಾ, ಅದ್ರ ಜೊತೆಗೆ ಪೂಜೆನೂ ಮಾಡಬೇಕು ಅಂತಂದಾಗ ವರ್ಷವಿಡೀ ಊಟ ಮಾಡಿರ್ತೀವಿ, 9 ದಿನ ಉಪವಾಸ ಮಾಡಿದ್ರೆ ಏನನ್ನೂ ಕಳ್ಕೊಳ್ಳೋದಿಲ್ಲ. ಸೊ ವಿಲ್ ಪವರ್ ಇಸ್ ಇಂಪಾರ್ಟೆಂಟ್. ವಿಲ್ ಪವರ್ ಇಟ್ಕೊಂಡು ದೇವಿಗೆ ಭಕ್ತಿಯಿಂದ 9 ದಿನ ವ್ರತಾಚರಣೆಯನ್ನ ಮಾಡಿ ಅಂತ ನಾನು ಹಾರೈಸ್ತೀನಿ. ಯಾಕೆ ಗೊತ್ತಾ, ಕಲಿಯುಗದಲ್ಲಿ ಎಲ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಕೋಬೇಕು ಅಂದರೆ ನಾವೆಷ್ಟೋ ದಾರಿ ಹುಡುಕ್ತಾ ಇರ್ತೀವಿ, ಆದರೆ ಆ ದಾರಿ ಸುಲಭವಾಗಿ ನಮಗೆ ಸಿಕ್ಕಿರಲ್ಲ. ಈ ನವರಾತ್ರಿ ಟೈಮಲ್ಲಿ ನೀವು ಆ ದೇವಿನ ಆರಾಧನೆ ಮಾಡಿ ಅವಳ ಹತ್ರ ಒಂದು ಎನರ್ಜಿ, ಶಕ್ತಿಯನ್ನು ಪಡ್ಕೊಂಡ್ರೆ ಅವಳೇ ನಿಮ್ಮ ಕೈ ಹಿಡಿದು ದಾರಿಯನ್ನು ತೋರಿಸ್ತಾ ಹೋಗ್ತಾಳೆ. ಆಮೇಲೆ ಈ ಸಣ್ಣ ಮಂತ್ರ, 1 ಸಾಲಿನ ಮಂತ್ರ ನಾ ಹೇಳ್ಕೊಟ್ಟಿರೋದು ತುಂಬಾ ಸುಲಭ. ನೀವು ಕೆಲಸ ಮಾಡ್ಕೊಳ್ತಿರೋವಾಗಲೇ, ಅಡುಗೆ ಮಾಡ್ತಿರೋವಾಗ, ಇವನ್ ನೀವು ನಿತ್ಯ ಕೈಂಕರ್ಯಗಳನ್ನು ಮಾಡಿ ಸ್ನಾನ ಮಾಡಬೇಕಾದ್ರೂ ಕೂಡ ಮಂತ್ರ ಜಪವನ್ನ ಮಾಡಬೇಕು. ಮತ್ತೆ ದಿನಾ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಆಚರಿಸ್ಕೊಂಡ್ಬರೋದು ಬಹಳ ಸುಲಭ. ನಿಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಂಡು ಮುಖ್ಯವಾಗಿ ನಾವೆಲ್ಲರೂ ಕನ್ನಡಿಗರು ನವರಾತ್ರಿಯನ್ನ ತಪ್ಪದೆ ಆಚರಿಸ್ಬೇಕು. ಮನೆಯಲ್ಲಿ ಮಕ್ಕಳ ಕೈಲೂ ಈ ವ್ರತವನ್ನ ಆಚರಣೆ ಮಾಡಿಸಿ. ಯಾಕೆಂದ್ರೆ ನೀವು ಇವಾಗ ಪ್ರಾರಂಭ ಮಾಡಿಕೊಡೋದು ಮಕ್ಕಳು ಮುಂದೊಂದು ದಿನ ತುಂಬಾ ಶಕ್ತಿಯುತವಾಗಿ, ತುಂಬಾ ಜ್ಞಾನವನ್ನ ಪಡ್ಕೊಂಡು ಸಂತೋಷವಾದ ಜೀವನವನ್ನ ಸಾಗಿಸ್ತಾರೆ. ಯಾಕೆ ಗೊತ್ತಾ, ಅಪ್ಪ ಅಮ್ಮ ಇವಾಗಲೇ ಹೇಳ್ಕೊಡಲ್ಲ ಅಂತ ಹೇಳಿದ್ರೆ ಅವ್ರು ದೊಡ್ಡವರಾದ್ಮೇಲೆ ಮಾಡ್ಲಿ ಅಂತ ಅವಾಗ ಕಷ್ಟ ಆಗತ್ತೆ. ನಮಗೆಲ್ಲ ಚಿಕ್ಕ ವಯಸ್ಸಿಂದಾನೇ ವ್ರತಾಚರಣೆಯನ್ನ ಹೇಳ್ಕೊಡ್ತಾ ಬಂದಿದ್ದು. ನಿಮ್ಮೆಲ್ರಿಗೂ ದೇವಿ ಒಳ್ಳೆಯದನ್ನ ಮಾಡಲಿ, ಸನ್ಮಂಗಳವನ್ನ ಮಾಡಲಿ. ನಿಮ್ಮೆಲ್ಲ ಕಷ್ಟಗಳೂ ಶೀಘ್ರವೇ ನಿವಾರಣೆಯಾಗಿ ಆಕೆ ನಿಮ್ಮೆಲ್ಲರ ಜೀವನದಲ್ಲೂ ಸಂತೋಷನ ತುಂಬಲಿ. ಮೊದಲನೇ ದಿನ ಶೈಲಪುತ್ರಿಗಾಗಿ ನೀವೆಲ್ಲರೂ ಪೂಜೆನ ಆಚರಿಸಲೇಬೇಕು.
ಈ ಮೂಲಕ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ, ಹಾಗೆ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು.